ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ 22 ಗುಂಟೆ ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ವಿಲೇಜಿಂದ ನಿಮಗೆ 1 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್ ಸ್ನೇಹಿತರೆ. ಮಡ್ ರೋಡ್ ಅಲ್ಲ, ಮಡ್ ರೋಡ್ಗೂ ಮೆಟ್ಲಿಂಗ್ ರೋಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ನಿಮಗೆ ಮೆಟ್ಲಿಂಗ್ ಆಗಿದೆ ರೋಡ್ಗೆಲ್ಲ. ಒಳ್ಳೆ ಜಾಗ ತಾವು ನೋಡ್ತಾ ಇದ್ದೀರಾ. ರೋಡ್ ಬಿಡ್ತು ಕೂಡ ನಿಮಗೆ ತುಂಬ ಲೆಂತಾಗಿದೆ, ಉದ್ದಕ್ಕಿದೆ, ಸೂಪರ್ಬ್ ಆಗಿದೆ. ಹೇಳಿದ್ರೆ 5 ಎಕರೆ 22 ಗುಂಟೆ ಇದೆ. ನಿಮಗೆ ಒಳ್ಳೆ ಸೂಪರ್ ಜಾಗ ಮಾತ್ರ. ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ತೋಟಗಳು ಕೂಡ ಮಾಡಿದ್ದಾರೆ. ಇವರು ಸದ್ಯಕ್ಕೆ ಸೇಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಇದು ಬಂದು ನಿಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 80 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಗುಂಟೆ 70,000 ಹೇಳ್ತಾಯಿದ್ದಾರೆ, 70,000 ಹೇಳ್ತಾಯಿದ್ದಾರೆ. ಇವತ್ತು ನಾವು ಎಲ್ಲೇ ಹೋದ್ರೂ ರೈಟ್ಗಳು ತುಂಬ ಜಾಸ್ತಿ ಹೇಳ್ತಾಯಿದ್ದಾರೆ. ಸದ್ಯಕ್ಕೆ ಪರವಾಗಿಲ್ಲ, ಇದರಲ್ಲೂ ಕೂಡ ಸ್ವಲ್ಪ ನಮಗೆ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪೊಲ್ಯೂಷನ್ ಇಲ್ಲ, ಸುತ್ತಮುತ್ತ ಕಲ್ಟಿವೇಷನ್ ಮಾಡ್ತಿದ್ದಾರೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ನಮಗೆ ಥಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಆಗಲ್ಲ, ಆದರೂ ಕೂಡ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ನಾವು ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಸುತ್ತ ಫೆನ್ಸಿಂಗ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಜಾಗ. ಆಮೇಲೆ ನಾವು ಹೇಳೋದೇ ಇಷ್ಟು, ನಾವು ಏನೇ ಮಾಡಿದ್ರು ನಮಗೆ ಇಲ್ಲಿ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಜಾಗ ಇದೆ. ನಾವಿಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಅದ್ಭುತವಾಗಿದೆ ಜಾಗ. ನೀವು ಏನು ಮನಸ್ಸಲ್ಲಿ ಬಯಸ್ತೀರ ಆದ ಗಿಡಗಳನ್ನ ಹಾಕಿ. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ. ಎಲ್ಲೇ ಹೋದರೂ ಅಷ್ಟೇ, ಫಸ್ಟ್ ವಾತಾವರಣ, ನೀರಿನ ಅಂಶ ಎಲ್ಲ ಚೆನ್ನಾಗಿದ್ದರೆ ನಾವೇನು ಬೇಕಾದ್ರೂ ಬೆಳಿಬೋದು. ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಆ್ಯಪಲ್ಲು, ಕಿತ್ತಳೆ, ಪ್ರತಿಯೊಂದು ಕೂಡ ನಾವು. ಏಕೆಂದ್ರೆ ನೋಡಿ, ತಾವು ನೋಡ್ತಾ ಇದ್ದೀರ ಮುಂದುಗಡೆ ಒಳ್ಳೊಳ್ಳೆ ತೋಟಗಳು ಎಲ್ಲ ಮಾಡೋದ್ರಿಂದ ಇವತ್ತು ನಮಗೆ ಸದ್ಯಕ್ಕೆ ಈ ಥರ ಲ್ಯಾಂಡ್ ಸಿಗೋದು ನಮಗೆ ತುಂಬ ಕಷ್ಟದಕ್ಕೆ. ಒಳ್ಳೆ ಜಾಗ ಸ್ನೇಹಿತರೆ. ನಾವು ಬಂದಿಲ್ಲಿ ತೊಗೊಂಡಿದ್ದೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಇವುಗಳ ರೈಟ್ ಮಾತ್ರ ಗಗನಕ್ಕೆ ಹೋಗುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ಒಂದು ಲ್ಯಾಂಡ್ನ ತಗೊಂಡು ಒಂದು ಉಳುಮೆ ಮಾಡಿ ಬೋರ್ ಹಾಕ್ಸಿ ನೀವು ಸಣ್ಣ ಪುಟ್ಟ ಗಿಡಗಳು ಹಾಕ್ಬಿಟ್ರೆ ಇವತ್ತು ಎಲ್ಲೇ ಹೋದ್ರೂ ರೈಟ್ ಮಾತ್ರ 35 ಲಕ್ಷ 40 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನಿಮಗೆ ಹೇಳಿದ್ನಲ್ಲ, ವಿಲೇಜಿಂದ 1 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಇಲ್ಲ. ಇನ್ನೂ ಕಡಿಮೆ ಹೊರತು ಜಾಸ್ತಿ ಅಂತೂ ಆಗಲ್ಲ. ನೋಡಿ, ಕಲ್ಟಿವೇಷನ್ ಮಾಡ್ತಾರೆ, ಚೆನ್ನಾಗಿದೆ. ನಾವು ಇವತ್ತು ಒಳ್ಳೆಯ ಆರೋಗ್ಯ ಬೇಕು ಅಂತಂದರೆ ನಾವು ಈ ಥರ ಲ್ಯಾಂಡ್ಗಳನ್ನ ಪರ್ಚೇಸಿಂಗ್ ಮಾಡಿಕೊಂಡು ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ನಮ್ಮ ಜಾಗದಲ್ಲಿ ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಒಂದಲ್ಲ ಒಂದು ಬೆಳೆ ನಮಗೆ ಕೈ ಹಿಡಿತವೆ. ನಾವು ಒಂದೇ ಬೆಳೆ ಹಾಕಿದಾಗ, ಅವ್ರು ಹಾಕಿದರೆ ನಾವು ಹಾಕಿದಾಗ ಅದು ಕೈ ಸುಡುವಂಥ ಕೆಲಸ ಇರುತ್ತೆ. ನಾವು ಒಬ್ರಿಗಿಂತ ಭಿನ್ನವಾಗಿ ತೋಟ ಮಾಡಿದಾಗ ಭಗವಂತ ಒಂದಲ್ಲ ಒಂದನ್ನು ನಮಗೆ ಕೈ ಹಿಡಿತಾನೆ. ಆಮೇಲೆ ನಾವು ಎಲ್ಲೇ ಆಗಲಿ, ನಾವು ಹೇಳೋದೇ ಅಷ್ಟು, ಹೊರಗಡೆ ಗೊಬ್ಬರ ತಗೊಳ್ಳೋದಕ್ಕಿಂತ ನಾವು ಒಂದು 4 ಕಸ ತಗೊಂಡು
ಸಾಕಿದ್ರೆ ಸಾಕು. ಅದರ ಗೊಬ್ಬರ ಮತ್ತು ಗಂಧಲ ಎರಡೂ ಕೂಡ ಜಮೀನುಗಳಿಗೆ ಹಾಕಿ ಒಳ್ಳೆ ಬೆಳೆಸಿ ಬರುತ್ತೆ. ಇದರ ಮಧ್ಯದಲ್ಲಿ ನಾವು ಕುರಿಗಳನ್ನು ಕೂಡ ನಾವು ಇಲ್ಲಿ ಸಾಕ್ಬೋದು ಸ್ನೇಹಿತರೆ. ಅದರ ಇದು ಕೂಡ ಒಳ್ಳೆ ಗೊಬ್ಬರನೇ ಭೂಮಿಗೆ. ಒಂದು ಕಾಲದಲ್ಲಿ ಇವನ್ನೆಲ್ಲ ಹಾಕಿ ಬೆಳೀತಿದ್ರು ಜನ, ಗಟ್ಟಿಮುಟ್ಟಿಯಾಗಿದ್ದರು. ಇವತ್ತು ನಾವು ಪ್ರತಿಯೊಂದಕ್ಕೂ ಕೂಡ ಕೆಮಿಕಲ್ಸ್ ಯೂಸ್ ಮಾಡಿ ನೋಡಿ, ಒಂದು ಬಾಳೆಹಣ್ಣು ತಿನ್ಬೇಕಾದ್ರೆ ಇವತ್ತು ಯೋಚನೆ ಮಾಡಬೇಕು. ಯಾಕೆಂತಂದರೆ ಅದು ಕೂಡ ಕೆಮಿಕಲ್ಸ್ಗೆ ಹಾಕಿ ಹಣ್ಣಾಗಿರ್ತವೆ. ಬೇಗನೆ ನಾವು ತಿಂತೀವಿ ಅಂದರೆ ನಾವು ನೇರವಾಗಿ ತಗೋತಾ ಇದ್ದೀವಿ ಆಹಾರದಲ್ಲಿ. ಅದನ್ನು ಅದೇ ಸಾವಯವ ಕೃಷಿ ಮಾಡಿ ಹೊಗೆಯಲ್ಲಿ ಹಣ್ಣು ಮಾಡಿದಾಗ ಬಾಳೆಹಣ್ಣ ಅದರ ಟೇಸ್ಟೇ ಬೇರೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೋಡಿ, ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದ್ದಾವೆ, ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಮನುಷ್ಯನಿಗೆ ಇದಕ್ಕಿಂತ ಒಳ್ಳೆ ಗಾಡಿ ಬೇರೆ ಕಡೆ ಸಿಗಲ್ಲ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ. ನಿಮ್ಮಿಂದ ನಮಗೊಂದು ಒಳ್ಳೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.